ಹಂಗದ್ರಿ ದೊಡ್ಡ ಮಂದಿ ಆರಾಮದ್ರಿ ಅಂತ ಅನ್ಕೊಂತೀನಿ. ನಮ್ಮ ಮಣ್ಣಿನ ನಮ್ಮ ಊರಿನಲ್ಲಿರುವ ಶ್ರೀ ಶಿವಲಿಂಗೇಶ್ವರ ಇತಿಹಾಸ ಮತ್ತು ಅದರ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಈ ದೇವಸ್ಥಾನವು ಯಾವುದೇ ಪುರಾತನವಾದದ್ದಲ್ಲ. ಈ ದೇವಸ್ಥಾನವನ್ನು ಕಟ್ಟಿಸಿದವರು ಯಾರಂದ್ರೆ ಸಮೀರ್ವಾಡಿನಲ್ಲಿರುವ ಗೋದಾವರಿ ಫ್ಯಾಕ್ಟರಿಯ ಮಾಲಕರಾದ ಜೆ.ಕೆ. ಸೋಮಯ್ಯ ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದರು. ಈ ದೇವಸ್ಥಾನವನ್ನು ಯಾವ ವರ್ಷದಲ್ಲಿ ಕಟ್ಟಲಾಗೈತೆ ಅಂದ್ರೆ 1970ರ ದಶಕದಲ್ಲಿ ಆರಂಭವಾಗಿ 1974-75ರಲ್ಲಿ ಪೂರ್ಣಗೊಂಡೈತ್ರಿ. ಟೋಟಲ್ ಆಗಿ ಈ ದೇವಸ್ಥಾನ ಕಟ್ಟಲು 5 ವರ್ಷ ತಗೊಂಡ. ಈ ದೇವಸ್ಥಾನದ ಕೆತ್ತನೆಯ ಕೆಲಸಕ್ಕಾಗಿ ರಾಜಸ್ಥಾನದ ನುರಿತ ಶಿಲ್ಪಿಯನ್ನು ಕರೆಯಲಾಗಿತ್ತಂತ ನೋಡ್ರಿ. ಅವರು ಸುಮಾರು ವರ್ಷಗಳ ಕಾಲ ಶ್ರಮ ವಹಿಸಿ ಈ ಅಮೃತ ಶಿಲೆಯನ್ನು ಕೆತ್ತಲಾಗೈತ್ರಿ. ಸಾವಳಗಿಯ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಗಳು 12ನೇ ಶತಮಾನದ ಬಸವಣ್ಣವರ ಕಾಲದ ಸಮಕಾಲೀನವರು ಎಂದು ಹೇಳಲಾಗೈತ್ರಿ. ಅವರು ಸಮಾಜದಲ್ಲಿ ಜಾತಿ ಭೇದಗಳನ್ನು ತೊಡೆದು ಹಾಕಲು ಶ್ರಮಿಸಿದ ಮಹಾನ್ ಶರಣರು. ಶಿವಲಿಂಗೇಶ್ವರರು ಲಿಂಗಬಸಪ್ಪ ಮತ್ತು ಮಲ್ಲಮ್ಮ ಎಂಬ ಮಗನಾಗಿ 1645ರಲ್ಲಿ ಜನಿಸಿದರು. ಇವರು ಹಿರೇಗೌಡ ಮನೆತನಕ್ಕೆ ಸೇರಿದವರು. ಬಾಲ್ಯದಿಂದಲೂ ಇವರು ಆಧ್ಯಾತ್ಮದ ಕಡೆಗೆ ಒಲವು ಹೊಂದಿದ್ದರು. ಶಾಲೆಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ದನವನ್ನು ಕಾಯುತ್ತಾ ಏಕಾಂಗಿಯಲ್ಲಿ ಜ್ಞಾನ ಮಾಡುವುದನ್ನು ಇಷ್ಟಪಡುತ್ತಿದ್ದರು ಎಂದು ಹೇಳಲಾಗಿತ್ತು ನೋಡ್ರಿ. ಇವರು ತಮ್ಮ ಗುರುಗಳಾದ ಶ್ರೀ ಗುರುಸಿದ್ದೇಶ್ವರದಿಂದ ದೀಕ್ಷೆಯನ್ನು ಪಡೆದು ಕೇವಲ 12ನೇ ವಯಸ್ಸಿನಲ್ಲೇ ಸಂಸ್ಕಾರದ ಮೋಹ ತೊರೆದು ಅಡವಿನಲ್ಲಿ ಕಠಿಣ ತಪಸ್ಸು ಮಾಡಲಾಗಿದೆ ಎಂದು ಹೇಳಲಾಗಿತ್ರಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಈ ಊರಿನ ಜನರು ಈ ದೇವಸ್ಥಾನಕ್ಕೆ ಪಾಲ್ಗೊಳ್ತಾರ್ರಿ. ಇಲ್ಲಿ ಶಿವರಾತ್ರಿ ದಿನ ವಿಶೇಷವಾಗಿ ಪೂಜೆ ನಡೀತೈತ್ರಿ. ಪ್ರತಿ ವರ್ಷ ಯುಗಾದಿ ಮುಗಿದ ನಂತರ ಬರುವ ಚೈತ್ರ ಮಾಸದ ಪೂರ್ಣಿಮೆ, ಹನುಮ ಜಯಂತಿ ಆಸುಪಾಸಿನಲ್ಲಿ ಅಥವಾ ಅದಕ್ಕಿಂತ ಮುಂಚಿನ ನಿರ್ದಿಷ್ಟ ದಿನಗಳಂದು ಈ ಜಾತ್ರೆ ನಡೀತೈತ್ರಿ. ಪ್ರತಿ ವರ್ಷ ಏಪ್ರಿಲ್ ತಿಂಗಳೊಳಗೆ ಈ ದೇವಸ್ಥಾನದ ಜಾತ್ರೆ ನಡೀತೈತ್ರಿ. ಈ ದೇವಸ್ಥಾನದ ಇತಿಹಾಸ ಇನ್ನೂ ತುಂಬಾ ಐತ್ರಿ. ನನ್ನ ಶಾರ್ಟ್ ಒಳಗೆ ಹೇಳೇನ್ರಿ. ಮತ್ತೆ ಸಿಗುಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ.